ಇದು ನೋಡ್ರಿ ಹೊರಗಿನ ತಂದದ ಮೆಹಂದಿ ಪೌಡ್ರ್ ಐತಿ. ಆಮೇಲೆ 2 ಎಗ್ ಅದಾವ. ಇವತ್ತು ನಾನು ಮೆಹಂದಿ ಮತ್ತು ಎಗ್ ಕಲಸಿ ತಲೆಗೆ ಹಚ್ಕೋತೀನಿ. ಯಾಕಂದ್ರೆ ಎಗ್ ಒಳಗೆ ಚಲೋ ಇದು ಇರ್ತೈತಿ, ಪ್ರೋಟೀನ್ ಇರ್ತೈತಿ. ಮೆಹಂದಿನೂ ಒಳ್ಳೆ ನ್ಯೂಟ್ರಿಷನ್ ಕಂಡೀಷ್ನರ್ ಕ್ವಾಲಿಟಿ. ಹಾಂ, ಹಿಂಗೆ ಹಿಡ್ಕೊ ಅಳಗಾಡ್ಸ್ಬೇಕು. ಇಷ್ಟು ಈಗ ನೋಡ್ರಿ, ಇದನ್ನು ಒಂದು ಹೊಡಿತೀನಿ. ಆಮೇಲೆ ಮೆಹಂದಿ ಒಳಗೆ ಎಗ್ ಹಾಕಿ ಹಚ್ಕೊಳ್ಳೋದ್ರಿಂದ ಕೂದಲು ಎಕ್ದಮ್ ಸಿಲ್ಕಿ ಮತ್ತು ಬ್ಲ್ಯಾಕ್ ಥಿಕ್ ಅನ್ನಿಸ್ತಾವ. ಮೆಹಂದಿದು ಒಂದು ಕಲರ್ ಬರ್ಗಂಡಿಗತ್ತೆ ಬರ್ತೈತಿ. ಸೊ 2 ಸೇರಿ ಓವರಾಲ್ ಚಲೋ. ಆಮೇಲೆ ವಿತ್ ಎಲ್ಲೋನು ಹಾಕಾಗುತ್ತೆ. ನಾನು ಎಲ್ಲೋ ಏನು ತೆಗಿಯಾಕತ್ತಿಲ್ಲ. ಕೂದಲಿಗೆ ಸ್ವಲ್ಪ ಏಜ್ ಆದಂಗೆ ಅವು ಉದ್ರಾಕೆಲ್ಲ ಸ್ಟಾರ್ಟ್ ಮಾಡ್ತಾವಲ್ಲ, ನಾವು ಕೇರ್ ಮಾಡ್ಕೋತಿರ್ಬೇಕು. ನಾನು ಒಟ್ಟು ವಾರದೊಳಗೆ ಒಂದು ಸತಿ ಎಗ್ಗರೆ, ಆಲಿವರ್ ಜೆಲ್ಲರೆ, ಇದು ನನ್ನ ಮಗಳು ಮಾಡ್ತೇನೆ ನಾನು ಹತ್ತೈತಿ. ಕಲ್ಸ್ ಮಗಾರ. ಆಮೇಲೆ ಬರೀ ಎಗ್ ಹಚ್ಕೊಳ್ಳೋರಿಗೆ ಒಬ್ಬೊಬ್ರಿಗೆ ಸ್ಮೆಲ್ ಅದು ಆಗ್ತಿರಂಗಿಲ್ಲಲ್ಲ. ಆಮೇಲೆ ಅದು ಮುಖದ ಮೇಲೆಲ್ಲ ಸೋರು ಬರ್ತಿರ್ತೈತಿ. ಅಂಥವ್ರು ಹಿಂಗೆ ಟ್ರೈ ಮಾಡಿದರೆ ಚಲೋ ಅನ್ನಿಸ್ತೈತೆ ನೋಡ್ರಿ. ಗೊತ್ತಾಗಂಗಿಲ್ಲ. ನಾ ಇದ್ರಾಗ ಮತ್ತೆ ಏನೂ ಆ್ಯಡ್ ಮಾಡತ್ತಿಲ್ಲ. ಬೇಕಂದ್ರೆ ಇನ್ನೊಂದು ಎಗ್ ಹಾಕ್ತೀನಿ, ಬಟ್ ಮತ್ತೆ ನೀರದು ಏನು ಮಾಡತ್ತಿಲ್ಲ. ಯಾಕಂದರೆ ಈಗೆಲ್ಲ ಬೋರ್ ನೀರೆಲ್ಲ ಇರ್ತಾವೆ, ಅಥವಾ ಯಾವ್ಯಾವ ಮಿಕ್ಸ್ ಇರ್ತಾವೆ, ಸಿಕ್ಕಾಪಟ್ಟಿ ಕೆಮಿಕಲ್ದು. ಹಿಂಗಾಗಿ ಕೂದಲ ಮೇಲೆ ಭಾಳ ಅಂದ್ರೆ ಭಾಳ ಎಫೆಕ್ಟ್ ಆಗ್ತೈತಿ. ಸೊ ನಾವು ಕೂದಲು ಭಾಳ ಕೇರ್ ತೊಗೋಬೇಕು. ಈಗೆಲ್ಲ ಹೆಂಗಸರು ಸುದ ಬಾಲ್ಡ್ ಆಗುವಂಥ ಇದು ಕಂಡೀಷನ್ ಬಂದ್ಬಿಟ್ಟೈತಿ. ಈ ಮೆಹಂದಿ ಒಳಗೆ ಆಲಿವರ ಜೆಲ್ಲು ಅವೆಲ್ಲ ಹಾಕ್ಕೊಂಡು ಕಲ್ಸಿ ಹಚ್ಕೊಂಡ್ರೆ ಚಲೋ ಅನ್ನಿಸ್ತದೆ ನೋಡ್ರಿ. ನಾನು ನ್ಯಾಚುರಲ್ ಮೆಹಂದಿ ಇದ್ದಾಗ ಏನು ಹಾಕಕ್ಕೆ ಬರೋಂಗಿಲ್ಲ, ಹಂಗೆ ಹಾಕೋತೀನಿ. ಅದು ಈಗ ಈ ವಾರ ನಂಗೆ ಈ ಸತಿ ನಂಗೆ ಸಿಗಲಿಲ್ಲ. ಅದಕ್ಕೆ ನಾನು ಇದು ನಾರ್ಮಲ್ ಪೌಡ್ರ್ ಮೆಹಂದಿ ತಂದು ಇದು ಹಾಕ್ಕೊಳತ್ತೀನಿ. ಸೊ ಅದನ್ನಷ್ಟೇ ಹಾಕ್ಕೊಳ್ಳೋದೇನೋ ಎಗ್ಗಂದ ಮಿಕ್ಸ್ ಮಾಡಿದ್ರೆ ಆಯಿತು. ಜೆಲ್ ಲಾಸ್ಟ್ ವೀಕ್ ಹಚ್ಕೊಂಡಿದ್ದೆ. ಹಂಗೆ ಅಂದ್ಕೊಂಡು ಇದು ಮಾಡತ್ತೀನಿ. ಈಗ ಸಾಕಾಗಲಿಲ್ಲ, ಅದಕ್ಕೆ ಇನ್ನೊಂದು ತತ್ತಿ ಹಾಕಾಗ್ತೀನಿ. ಮೆಹಂದಿ ಕುಡ್ಕೊಲಿಲ್ಲ. ನಾನು ಲಾಸ್ಟ್ ಟೈಮು ಒಂದು ಬ್ಲಾಗ್ ಒಳಗೆ ಮೆಹಂದಿ ಹಚ್ಕೊಂಡು ತೋರಿಸಿದೆ. ಬಟ್ ಅದು ನಾನು ನ್ಯಾಚುರಲ್ ಮೆಹಂದಿ ಇತ್ತಂದ್ರೆ ಎಲೆ ತಂದು ಮಿಕ್ಸರ್ಗೆ ಹಾಕಿದ್ದೆ. ಈಗ ನೋಡಿರಿ, ನಾನು ಜನ್ರಲಾಗಿ ಹಿಂಗೆ ಹಚ್ಕೊಳ್ಳೋದು 2 ಪಾರ್ಟಿಷನ್ ಮಾಡ್ಕೋತೇನೆ. ಇದು ಸ್ವಲ್ಪ ತತ್ತಿ ಹಾಕಿದ್ರಿಂದ ಗಟ್ಟಿ ಐತಿ ಮೆಹಂದಿ, ಜಲ್ಗತೆ ಐತಿ, ಹಿಡ್ಕೋತೈತಿ. ಸೊ ಇದನ್ನು ಆರಾಮಾಗಿ ಹಿಂಗೆ ಹಚ್ತೇನೆ. ಆಮೇಲೆ ಎಗ್ಗದ ಒಂದು ಖಾಸಿಯತ್ ಅಂದ್ರೆ ಫುಲ್ ಬ್ಲ್ಯಾಕ್ ಅಂತಾವೆ ಹೆಡ್ ಬಾತ್ ಮಾಡಿದ್ಮೇಲೆ. ಆಮೇಲೆ ಎಕ್ದಮ್ ಸ್ಟ್ರೇಟ್ ಆಗ್ತಾವೆ. ಇವಿಷ್ಟು ವೇವಿ ಅದಾವಲ್ಲ. ನಾನು ಯೂಸಲಿ ವೇವಿ ಇರಲಿಲ್ಲ ನ್ಯಾಚುರಲಾಗಿ ಹೇರ್ಸ್. ಈಗ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಹೇರ್ಸ್ ವೀಕ್ ಆಗಿ ಹೀಗೆಲ್ಲ ಆಗಿಬಿಟ್ಟು. ಇಲ್ಲಾಂದರೆ ನಾನು ಎಕ್ದಮ್ ಸ್ಟ್ರೇಟ್ ಇದ್ದು, ಎಲ್ಲರೂ ಸ್ಟ್ರೇಟ್ ಮಾಡಿ ಏನಂತ ಕೇಳ್ಕೊತಿದ್ರು, ಅಷ್ಟು ಸ್ಟ್ರೇಟ್ ಇದ್ದು ನ್ಯಾಚುರಲಾಗಿ. ಈಗ ಹಿಂಗೆ ಆಗ್ಬಿಟ್ಟವು. ಅದಕ್ಕೆ ನಾನು ಒಂದು ಸ್ವಲ್ಪ ಹೆಚ್ಚಿಗೆ ಕೇರ್ ತೊಗೊಳತ್ತೆ. ಮೊದಲು ಏನು ಅಷ್ಟು ಕೇರ್ ತೊಗೋತಿದ್ದಿಲ್ಲ. ಜಸ್ಟ್ ಯಾವಾಗ ಒಂದು 3 ಮಂತ್ಸಿಗೆ ಮೆಹಂದಿ ಒಂದು ಹಚ್ಕೋತಿದ್ದೆ, ನಾರ್ಮಲ್ ಎಣ್ಣೆ ಹಚ್ಕೋತಿದ್ದೆ. ಬಿಟ್ಟರೆ ಒಂದು ಸ್ವಲ್ಪ ಬೇರೆ ಎಣ್ಣೆ ಎಲ್ಲ ಹಚ್ಕೋತಿದ್ದೆ. ಈಗ ಇಲ್ಲಿ ಬಂದಮೇಲೆ ಎಲ್ಲನೂ ಇದು ಮಾಡಾಕತ್ಬಿಟ್ಟೆ. ಯಾಕಂದರೆ ಭಾಳ ಇದಾಕತ್ಬಿಟ್ಟು. ಮೆಹಂದಿನ ಫಸ್ಟ್ ಯಾವಾಗೂ ಫ್ರಂಟ್ ಸೈಡ್ ಕವರ್ ಮಾಡಬೇಕು. ಯಾಕಂದ್ರೆ ಇಲ್ಲೇ ಜಾಸ್ತಿ ಇದಕ್ಕೆ ಅನ್ನೋದು ಇಲ್ಲಿ ಉಳಿದ್ಮೇಲೆ ಹಿಂದಿಂದ. ಆಮೇಲೆ ನೆತ್ತಿ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಕೂದಲು ಉದ್ರದಂಗೆ ಆಗಿರ್ತಾವೆ ಯೂಸ್ವಲಿ.
ಅಲ್ಲಿ ನಾ ಜಾಸ್ತಿ ಕವರ್ ಮಾಡ್ತೇನೆ, ಯಾಕಂದ್ರೆ ಅಲ್ಲಿ ಜಾಸ್ತಿ ಬಿಸಿಲದು ಬರ್ತೈತಲ್ಲ. ಸೊ ಆ ಹೀಟಿಗೆ ಕೂದಲೆಲ್ಲ ಉದುರಿರ್ತಾವೆ. ಆಮೇಲೆ ಈ ಎಗ್ ಹಾಕಿದಾಗ ಅಷ್ಟು ಸೋರಂಗಿಲ್ಲ, ಮೆಹಂದಿ ಟೈಟಾಗಿ ಕೂತ್ಬಿಡ್ತೈತೆ, ಯಾಕಂದ್ರೆ ಅದು ಫುಲ್ ಲಾಳಿ ಇರ್ತೈತಲ್ಲ, ಹಿಡ್ಕೊಂಡ್ಬಿಡ್ತೈತೆ ಅದು. ಆಮೇಲೆ ಎಗ್ ಇದಕ್ಕಷ್ಟು ಸೂಟ್ ಆಗ್ತೈತಿ. ನ್ಯಾಚುರಲ್ ಮೆಹಂದಿ ಅದು ಎಲ್ಲಿದ ಮೆಹಂದಿ ಚಲೋ ಅನ್ಸಂಗಿಲ್ಲ, ಹಿಡ್ಕೊಳಂಗೆ ಇಲ್ಲ ಅದು. ಆದಷ್ಟು ಕೂದಲ ಒಂಥರ ಇವು ಗೊಬ್ಬರ ಹಾಕಿದಂಗೆ ಅದು ಇದು ಹಾಕ್ಕೋತಾನೆ ಇದ್ರೂ ಚಲೋ ಇರ್ತೈತಿ. ಆಮೇಲೆ ನಾವು ತಿನ್ನೋ ಫುಡ್ಡು ಭಾಳ ಮ್ಯಾಟ್ರ್ ಆಗ್ತೈತಿ. ಈ ಪ್ರೆಗ್ನೆಂಟ್ ಇದ್ದಾಗೆಲ್ಲ ನಾನು ಹೇಳಿದ್ರು ನಮ್ಮ ಫ್ರೆಂಡ್, ಹೆಸರು ಬ್ಯಾಳಿ ಐಸ್ ಕ್ರೀಮು ಎಸ್ಪೆಷಲಿ ಹೆಸರು ಬ್ಯಾಳಿ ತಿಂದ್ರೆ ಹುಟ್ಟು ಮಗುದ ಕೂದಲು ಚಂದ ಇರ್ತಾವಂತೆ, ಜಾಸ್ತಿ ಇರ್ತಾವಂತೆ. ನಾನು ಹಂಗೆ ಅಂದ್ಕೊಂಡು ತಿಂದಿದ್ದೆ. ನನ್ನ ಮಗಳು ಭಾಳ ಚಲೋ ಹೇರ್ಸಿದ್ದು, ಫುಲ್ ದಪ್ಪಿದ್ದು. ಆಕಿನ್ಗೆ ಎವ್ರಿ ಮಂತ್ ಕಟ್ ಮಾಡ್ತಿದ್ದೀವಿ ನಾವು, ಅಷ್ಟು ಕೂದಲಿದ್ದು ಆಕೆ ಫುಲ್ ಮುಂದೆ ಬರ್ತಿದ್ದು, ಭಾಳ ಚಂದ ಅನ್ನಿಸ್ತಾವ. ಈಗ ನೋಡ್ರಿ ಸಣ್ಣಗೆ ಹೆರ್ಚಿಟ್ಟೇನೆ, ಇದ್ರೊಳಗೆ ಕೋಲ್ಡ್ ಮಿಲ್ಕ್ ಹಾಕಾಕ್ತೇನೆ. ಬೇಕಿದ್ರೆ ನಾರ್ಮಲ್ ವಾಮ್ ಮಿಲ್ಕ್ ಹಾಕಿ ಇದನ್ನು ಸ್ವಲ್ಪ ಐಸ್ ಕ್ಯೂಬ್ ಹಾಕೋಬೋದು. ಸ್ವಲ್ಪ ಇದು ಕೋಲ್ಡ್ ಇದ್ರೆ ಚಲೋ ಅನ್ನಿಸ್ತೈತಿ. ಸೊ ಹಾಲು ಹಾಕಾಕ್ತೇನೆ. ಹಾಲು ಜಾಸ್ತಿ ಏನು ಬೇಕಾಗಿಲ್ಲ, ಜಸ್ಟ್ ಅದು ಮಿಕ್ಸ್ ಆಗಿ ಪೂರ್ತಕ್ಕಾದ್ರೆ ಸಾಕು. ಮಿಕ್ಸರ್ಗೆ ಹಾಕ್ಕೊಂಡು ಬಂದೇನಿ. ಇದು ಹಿಂಗಾಗೈತೆ ನೋಡಿರಿ, ಎಷ್ಟು ಕನ್ಸಿಸ್ಟೆನ್ಸಿ ಐತಿ. ಸ್ವಲ್ಪ ಕೆಳಗೆ ಮೇಲೆ ಮಾಡ್ಬೇಕು, ಯಾಕಂದ್ರೆ ಅದು ಫ್ರೂಟ್ ಮ್ಯಾಲೆ ಬಂದಿರ್ತೈತಿ. ಕಂಪ್ಲೀಟಾಗಿ ಸ್ಮೂತಿಗತ್ತೆ ಇದಾಗೈತಿ. ಇದಕ್ಕೆ ಆ್ಯಕ್ಚುಲಿ ಇದು ಅಷ್ಟು ಹಣ್ಣಾಗಿದ್ರೆ ಮ್ಯಾಲೆ ಬ್ಲ್ಯಾಕ್ ಇರ್ತಾವೆ. ಇಲ್ಲಿ ಸಿಗೋದು ಅಪರೂಪ ಸಿಕ್ಕೈತಂತಂದೆ. ಹಂಗೆ ಬ್ಲ್ಯಾಕ್ ಇದ್ರೆ ಫುಲ್ ಸ್ವೀಟ್ ಇರ್ತೈತೆ, ಒಳ್ಳೆ ವೆನಿಲಾ ಐಸ್ ಕ್ರೀಮ್ ಗತ್ತೆ. ಅದಕ್ಕೆ ಏನೂ ಹಾಕೋದೇ ಬೇಕಾಗಿಲ್ಲ. ಇದಕ್ಕೆ ನಾನು ಇಲ್ಲಿ ಜೇನುತುಪ್ಪ ಹಾಕಾಕ್ತೇನೆ ಸ್ವಲ್ಪ. ಇದು ಸರ್ವಿಂಗ್ ಗ್ಲಾಸಿಗೆ ಹಾಕ್ತೇನೆ. ಮಸ್ತ್ ಬಟರ್ ಸ್ಮೂತಿ ರೆಡಿ ಆಗೈತಿ. ಬಟರ್ ಮಿಲ್ಕ್ ಶೇಕು, ಸ್ಮೂತಿ ಏನಾದರೂ ಅನ್ಕೋಬೋದು. ಇದು ಚಲೋ ಫ್ಯಾಟ್ ಇರ್ತೈತಿ ಇದ್ರಾಗ. ಆ್ಯಕ್ಚುಲಿ ಒಳ್ಳೆ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾರಲ್ಲ, ಹಂಗೆ. ಇದ್ರ ಮ್ಯಾಲೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಚಿಯಾ ಸೀಡ್ಸ್ ಇಟ್ಟು ಹಾಕೋಬೋದು. ಸದ್ಯಕ್ಕೆ ನಾ ಏನು ಹಾಕಾಗುತ್ತಿಲ್ಲ, ಸ್ವಲ್ಪ ಇದು ಅಷ್ಟು ಹಾಕಾಗ್ತೇನೆ, ಹನಿ ಅಷ್ಟು ಹಾಕಾಗ್ತೀನಿ. ಇದು ಹನಿನೂ ನಾನು ಗಿರಿಜನ್ ಅಂತಂದು ಇಲ್ಲಿ ಗೌರ್ಮೆಂಟ್ ಅಪ್ರೂವ್ಡ್ದು ಒಂದು ಬರ್ತೈತಿ, ಅದನ್ನು ತೊಗೊತೇನೆ. ಅಪ್ರಾಕ್ಸಿಮೇಟ್ 1 ಟೀ ಸ್ಪೂನಷ್ಟು ಹಾಕಾಗ್ತೇನೆ. ನಿಮ್ಗೆ ಜೇನುತುಪ್ಪ ಅಥವಾ ಯಾವುದಾದ್ರು ಡೇಟ್ ಸಿರಪ್ ಬರ್ತೈತಲ್ಲ, ಯಾವುದಾದ್ರೂ ನೀವು ರಿಪ್ಲೇಸ್ ಮಾಡ್ಕೋಬೋದು ಸಕ್ಕರೆ ಬದಲಿ. ಒಳ್ಳೆ ಬಟರ್ ಫ್ರೂಟ್ ಜ್ಯೂಸ್ ರೆಡಿ ಆಗುತ್ತೆ. ಇದನ್ನು ಕುಡಿತೀನಿ. ಚಲೋ ಬಟರ್ ಮಿಲ್ಕ್ ಶೇಕ್ ರೆಡಿ ಆಗೈತಿ. ಟೇಸ್ಟ್ ಮಾಡ್ತೇನೆ. ಟೇಸ್ಟ್ ಇಲ್ಲ ಕುಡ್ದೇ ಬಿಡ್ತೇನೆ ಆ್ಯಕ್ಚುಲಿ. ಚಲೋ ಐತಿ. ಇನ್ನೂ ಹಣ್ಣಿದ್ರೆ ಇನ್ನೂ ಸ್ವೀಟ್ ಇರ್ತೈತಿ. ಓವರಾಲ್ ಒಳ್ಳೆ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಕುಡ್ದಂಗೆ ಆಗ್ತೈತೆ, ವೆನಿಲಾ ಅಂತ. ಚಲೋ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗ್ತದೆ.
ಇಷ್ಟೇ ನನ್ನ ನಾಷ್ಟ. ಸ್ವಲ್ಪ ಧಾರವಾಡಿಂದ ಇವು ಖಾರ ತಂದಿದ್ರು ಬಿಗ್ ಮಿಶ್ರದ್ದು, ಅದು ಆಮೇಲೆ ಉಪ್ಪಿಟ್ಟು ಸ್ವಲ್ಪ ಚುನ್ಮರಿ ಖಾರ ಇದ್ದರೆ ಚಲೋ ಅನಿಸ್ತದೆ ಸೈಡ್ಗೆ.